ಎಲ್ರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ನಾವು ಈ ಕರ್ನಾಟಕ ಲೋಕಸೇವಾ ಆಯೋಗ ಏನು ಗೆಜೆಟೆಡ್ ಪ್ರೊಬೇಷನರ್ಸ್ದು ನೋಟಿಫಿಕೇಷನ್ ಬಿಟ್ಟಿದೆ ಅದರದ್ದು ಒಂದು ಡೀಟೇಲ್ಡ್ ನೋಟಿಫಿಕೇಷನ್ನ ನೋಡ್ತಾ ಹೋಗೋಣ. ವಾಯ್ಸ್ ಕ್ಲಿಯರಾಗಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ನೋಡಿ, 26ನೇ ತಾರೀಕು ನೋಟಿಫಿಕೇಷನ್ ಬಂದಿದೆ. ಅದರಲ್ಲಿ ಏನೇನಿದೆ ಇನ್ಫಾರ್ಮೇಷನ್ ಅದನ್ನು ನಾವು ಡೀಟೇಲಾಗಿ ನೋಡೋಣ. 2023-24ನೇ ಸಾಲಿನ ಉದ್ಯೋಗಗಳು ನೋಡಿ, ಲಾಸ್ಟ್ ಟೈಮ್ ಆಗಿದ್ದು 2018-19ನೇ ಸಾಲಿನಲ್ಲಿ. ಅದಾದಮೇಲೆ ಇವಾಗ ನಡೀತಾ ಇರೋದು 2023-24ನೇ ಸಾಲಿನಲ್ಲಿ. ಅಂದರೆ ಆಲ್ಮೋಸ್ಟ್ ನಿಮಗೆ 5 ವರ್ಷ ಆದಮೇಲೆ ಆಗ್ತಾಯಿರೋ ನೋಟಿಫಿಕೇಷನ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೀವು ವೇರಿಯಸ್ ಪೋಸ್ಟ್ಸ್ ಯಾವ್ದ್ಯಾವ್ದು ಇದೆ ನೋಡಿ. ಅಸಿಸ್ಟೆಂಟ್ ಕಮಿಷನರ್ ಇದೆ, 37 ಪೋಸ್ಟ್ RPCಯಲ್ಲಿ. ಹೈದರಾಬಾದ್ ಕರ್ನಾಟಕದಲ್ಲಿ 3 ಇದೆ. ಇದು DPR ಕೆಳಗಡೆ ಬರ್ತಕ್ಕಂಥ ಪೋಸ್ಟ್ಗಳು. ಇನ್ನು ACCT ಇದ್ದಾವೆ 30 ಪೋಸ್ಟು RPCಯಲ್ಲಿ, ಮತ್ತು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ 11 ಪೋಸ್ಟು. ಈ ಟ್ರೆಜರಿ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟು ಒಂದೊಂದಿದೆ. ಇದೇ ಥರ ನೀವು ನೋಡ್ಬೋದು. ಈ CO ಪೋಸ್ಟು RDPRಲ್ಲಿ 32 ಇದ್ದಾವೆ. DYSP ಇಂಟರ್ನಲ್ ಡಿಪಾರ್ಟ್ಮೆಂಟಲ್ಲಿ ನೋಡಿ 7 ಪೋಸ್ಟ್ ಇದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 14 ಇದ್ದಾವೆ. ಇದೇ ರೀತಿ ನೀವು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಈ ಥರ ಪೋಸ್ಟ್ಗಳನ್ನು ನೋಡ್ಬೋದು. ಈ ತಹಸೀಲ್ದಾರ್ ಗ್ರೇಡ್ 2 ಏನಿದೆ 37 ಇದ್ದಾವೆ, ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ 14 ಇದೆ. ಒಟ್ಟು 51 ಪೋಸ್ಟ್ಸ್ ಇದ್ದಾವೆ. ಈಗ CTO ಅಂತೇಳಿ ನಾವು ಕರಿತೀವಿ, ಅದು 49 ಪೋಸ್ಟ್ಸ್ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ 10 ಸೇರಿ ಒಟ್ಟು 59 ಪೋಸ್ಟ್ಸ್ ಇದ್ದಾವೆ. ಈ ಲೇಬರ್ ಆಫೀಸರು ಈ ರೀತಿ ನೀವು ಬೇರೆ ಬೇರೆ ನೋಟಿಫಿಕೇಷನ್ ನೋಡ್ಬೋದು. ಅಲ್ಲಿ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ಯಾವ ಪೋಸ್ಟ್ಸು ಅಂತೇಳಿ. ನಿಮ್ಮ ಕ್ಯಾಟಗರಿ ವೈಸ್ ನೋಡೋದಾದರೆ ಈ ಒಂದು ನೋಟಿಫಿಕೇಷನ್ನ ಕಡೆಯಲ್ಲಿ ಒಂದು ಅಪೆಂಡಿಕ್ಸ್ ಇದೆ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಟ್ಟು ಹುದ್ದೆಗಳು ನಾವು ನೋಡೋಣ. ಗ್ರೂಪ್ A 123 ಹುದ್ದೆ ಏನೋ RPCಗೆ ಬರುತ್ತೆ. ಗ್ರೂಪ್ Bಯಲ್ಲಿ 184 ಹುದ್ದೆಗಳು ಬರ್ತವೆ. ಟೋಟಲಾಗಿ 307 ಹುದ್ದೆಗಳು ಏನು RPCಗೆ ಬರುತ್ತೆ. ಹೈದರಾಬಾದ್ ಕರ್ನಾಟಕ ನಾವು ನೋಡೋದಾದರೆ 34 ಗ್ರೂಪ್ A, 41 ಗ್ರೂಪ್ B, ಒಟ್ಟಾರೆ ಹುದ್ದೆಗಳು 77 ಇದ್ದಾವೆ. ಟೋಟಲಾಗಿ ನಾವು ನೋಡಿದ್ರೆ 384 ಹುದ್ದೆಗಳಿಗೆ ಈ ಒಂದು ಪರೀಕ್ಷೆ ನಡೆಯುತ್ತೆ. ನೆಕ್ಸ್ಟ್, ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಪ್ರಾರಂಭಿಕ ದಿನಾಂಕ ಅಂದರೆ ಮೇ 3ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ 3ನೇ ತಾರೀಕು ಆಗಿರುತ್ತೆ. ಮೇ 5ನೇ ತಾರೀಕು ಪ್ರಿಲಿಮ್ಸ್ ಇರುತ್ತೆ ಅಂತೇಳಿ ಅವರು ಹೇಳಿದ್ದಾರೆ. ನಿಮ್ಗೆ ಏನೇ ಸಮಸ್ಯೆ ಆದರೂ ಕೂಡ ಅರ್ಜಿ ಸಲ್ಲಿಸುವಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ವಿಳಾಸ, ಪ್ರವರ್ಗ, ತಂದೆ ತಾಯಿ ಹೆಸರು, ವಿದ್ಯಾರ್ಥಿ ಮುಂತಾದ ವಿಷಯಗಳನ್ನು ತಪ್ಪಾಗಿ ನಮೂದಿಸಿರುವುದಾಗಿ ತಿಳಿಸಿ ಸದರಿ ಮಾಹಿತಿಗಳನ್ನು ಬದಲಾವಣೆ ಮಾಡುವಂತೆ ಮನವಿ ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಆಯೋಗಕ್ಕೆ 1 ಬಾರಿ ತಂತ್ರಾಂಶದ ಮುಖಾಂತರ ಅರ್ಜಿ ಸಲ್ಲಿಸಿದ ನಂತರ ಸದರಿ ಅರ್ಜಿಯಲ್ಲಿನ ಮಾಹಿತಿಗಳನ್ನು ಆಯೋಗದ ಅಧಿಕಾರಿ ಸಿಬ್ಬಂದಿಗಳಿಗೆ ತಂತ್ರಾಂಶದಲ್ಲಿ ಬದಲಾವಣೆ ಮಾಡಲು ಸಾಧ್ಯವಿರದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳೇ ನೇರವಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಮಾಹಿತಿಗಳನ್ನು ಸರಿಪಡಿಸಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಸಂಬಂಧ ತದನಂತರ ಸಲ್ಲಿಸಲಾದ ಯಾವುದೇ ಕೋರಿಕೆ ಅಥವಾ ಮನವಿಗಳನ್ನು ಆಯೋಗ ಪುರಸ್ಕರಿಸುವುದಿಲ್ಲ. ನೋಡಿ, ಇದು ಹೊಸ ಸಿಸ್ಟಮ್ಮು. ಹಿಂಗೆ ಅಂದರೆ ಬೇರೆ ನಾವು ಸೆಂಟ್ರಲ್ ಎಕ್ಸಾಮ್ಸಲ್ಲೆಲ್ಲ ಅವಕಾಶ ಇರುತ್ತೆ. ಅಂದರೆ ಈಗ ಒಂದು ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ, ಡೇಟ್ ಮುಗಿಯುತ್ತೆ. ಡೇಟ್ ಮುಗಿದಾದ್ಮೇಲೆ ಸ್ವಲ್ಪ ದಿನ ಏನು ಮಾಡ್ತಾರೆ, ಕರೆಕ್ಷನ್ಗೆ ಅಂತೇಳಿ ಬಿಡ್ತಾರೆ. ಅಂದರೆ ಏನಾದರೂ ತಪ್ಪಾಗಿದ್ದರೆ ಕರೆಕ್ಷನ್ ಮಾಡೋಕ್ಕೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನೀವು ಇವತ್ತು ಏನೋ ಮಾರ್ಚ್ 5ಕ್ಕೆ ಅಪ್ಲಿಕೇಶನ್ ಹಾಕಿದ್ರಿ ಅಂತ ಇಟ್ಕೊಳ್ಳಿ. ಮಾರ್ಚ್ 5ಕ್ಕೆ ಏನು ತಪ್ಪಾಕ್ಬಿಟ್ಟಿದ್ದೀರಾ ನೀವು, ಆಯಿತಾ? ಇಲ್ಲಿ ಏನು ಹೇಳಿದ್ದಾನೆ, ಅರ್ಜಿ ಸಲ್ಲಿಸೋದು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ. ಅಂದರೆ ಇಲ್ಲಿ ನಾನೇನು ಹೇಳಿದೆ, ಈ ಥರ ಎಕ್ಸ್ಟ್ರಾ ಟೈಮ್ ಅವ್ರು ಕೊಡೋದಿಲ್ಲ KPSCಯಲ್ಲಿ. ನೀವು ಮಾರ್ಚ್ 5ಕ್ಕೆ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಈ ನಮಗೇನು ಏಪ್ರಿಲ್ 4th ಅಲ್ವಾ, ಏಪ್ರಿಲ್ 3rdವರೆಗೂ ಏಪ್ರಿಲ್ 3rdವರೆಗೂ ನಿಮಗೇನು ಟೈಮ್ ಇರುತ್ತೆ ಅಪ್ಲಿಕೇಶನ್ ಹಾಕೋ ಟೈಮು, ಅಲ್ಲಿವರೆಗೂ ನೀವು ಹಾಕಿರೋ ಅರ್ಜಿನ ಸರಿಪಡಿಸೋಕ್ಕೆ ಅವಕಾಶ ಇರುತ್ತೆ. ಇದೊಂದು ಹೊಸ ಒಂದು ಅಂಶ ಈ ಸಲ ಅಪ್ಲಿಕೇಶನಲ್ಲಿ ಸೇರಿಸಿದ್ದಾರೆ. ಇಲ್ಲಿಂದ ಮುಂದೆ ನಾವು ಇದು ನಿಮಗೆ ನೋಟಿಫಿಕೇಷನ್ ನಾನು ಬೇಕಿದ್ರೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಇಂಪಾರ್ಟೆಂಟ್ ಮಾತ್ರ ನೋಡ್ತಾ ಹೋಗೋಣ. ಅರ್ಜಿ ಸಲ್ಲಿಸೋಕ್ಕಿರೋ ಹಂತಗಳನ್ನು ನಾವು ನೋಡೋದಾದರೆ,
ಒಂದು ಬಾರಿಯ ನೋಂದಣಿ ಪ್ರಕ್ರಿಯೆ. ಈಗ ಆಲ್ರೆಡಿ ನೀವು ಬೇರೆ ಬೇರೆ ಎಕ್ಸಾಮ್ಸ್ ರೀಸೆಂಟಾಗಿ KPSC ಬರೆದಿದ್ದರೆ ಇದರ ಅವಶ್ಯಕತೆ ಇರಲ್ಲ. ಯಾರಾದರೂ ಫಸ್ಟ್ ಟೈಮ್ KPSCಲಿ ಎಕ್ಸಾಮ್ ಬರಿತಾ ಇರೋರಾದರೆ ಅವರು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ಅದು ನೀವು KPSC ಆನ್ಲೈನ್ ಅಂತೇಳಿ ಏನು ವೆಬ್ಸೈಟ್ ಇದೆ ಅಲ್ಲಿ ಹೋದರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಅಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಷನ್ ಮಾಡೋಕ್ಕಿರುತ್ತೆ. ಬೇಸಿಕ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ನಿಮ್ಮ ರಿಸರ್ವೇಷನ್ ಡೀಟೇಲ್ಸು, ನಿಮ್ಮ ಫ್ಯಾಮಿಲಿ ಡೀಟೇಲ್ಸು, ನಿಮ್ಮ ಕ್ಯಾಟಗರಿ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ರಿಜಿಸ್ಟರ್ ಆದರೆ ನೀವು ಈಸಿಯಾಗಿ KPSC ನಡೆಸೋ ಯಾವುದೇ ಎಕ್ಸಾಮ್ಗೆ ಒಂದೇ ಕ್ಲಿಕ್ಕಲ್ಲಿ ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ. ಇದನ್ನು ನೀವು ನೋಡ್ಕೋಬೋದು. ಇಲ್ಲಿದೆ ವೆಬ್ಸೈಟ್ ಅಡ್ರೆಸ್. ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ಯಾವ ಥರ ಮಾಡೋದು ಅಂತೇಳಿ. ಅಪ್ಲಿಕೇಶನ್ ಓಪನ್ ಆಗಲಿ, ಅದನ್ನು ನಾವು ಒಂದು ಸಲ ಮಾಡೋಣ. ಓಕೆ, ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಫೀಸ್ ಕೇಳಿದ್ದಾನೆ. ಫೀಸು ಎಷ್ಟು? ಜನರಲ್ ಮೆರಿಟ್ ಅವ್ರಿಗೆ 600 ರೂಪೀಸ್ ಇರುತ್ತೆ. 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ. SC ST ಕ್ಯಾಟಗರಿ 1 ಹಾಗೂ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಓಕೆನಾ? ಅರ್ಹತೆಗಳು ಏನಿರಬೇಕು ನೋಡಿ. ಭಾರತೀಯ ನಾಗರಿಕನಾಗಿರಬೇಕು. ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರಬಾರ್ದು. ಅದು ವೈಸ್ ವರ್ಷ ಕೂಡ ಆಗಿರ್ಬೋದು ನೋಡಿ. ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿರಬೇಕು. ಈ ವೈದ್ಯಕೀಯ ಮಂಡಳಿ ಏನು ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಅಲ್ಲಿ ನೀವು ದೈಹಿಕರಾಗಿ ಅನರ್ಹರು ಅಂತೇಳಿ ಸರ್ಟಿಫಿಕೇಟ್ ಸಿಗಬಾರ್ದು. ಅಂದರೆ ನೀವು ಸದೃಢವಾಗಿ ಇರಬೇಕು ಅನ್ನೋದೇ ಇದರ ಅರ್ಥ. ಕೇಂದ್ರ ಅಥವಾ ಕರ್ನಾಟಕ ಅಥವಾ ಇತರ ರಾಜ್ಯದ ಲೋಕಸೇವಾ ಆಯೋಗದಿಂದ ನಡೆಸಲಾಗುವ ಪರೀಕ್ಷೆಗಳಿಂದ ನೇಮಕಾತಿಗಳಿಂದ ಕಾಯಮಾಗಿ ಡಿಬಾರ್ ಆದ ವ್ಯಕ್ತಿಗಳು ಅರ್ಹರಲ್ಲ. ಯಾವುದೇ ನೈತಿಕ ಪರಿಭಾಷೆಗೆ ಶಿಕ್ಷೆಗೆ ಒಳಪಟ್ಟ ವ್ಯಕ್ತಿ ಅಥವಾ ಕೇಂದ್ರ ನಡೆಸುವ ಸೇಮ್ ತಾತ್ಕಾಲಿಕವಾಗಿ ಡಿಬಾರ್ ಆದಂಥವ್ರು ಇದು ಪರ್ಮನೆಂಟ್ ಡಿಬಾರು. ಇದು ತಾತ್ಕಾಲಿಕವಾಗಿ ಡಿಬಾರ್ ಆದಂಥವರು ಸರ್ಕಾರವು ಎಲ್ಲ ಸಂದರ್ಭಗಳನ್ನು ಮರುಪರಿಶೀಲಿಸಿ ಅವರು ನೇಮಕಾತಿಗೆ ಅರ್ಹರೆಂದು ಪರಿಗಣಿಸುವವರಿಗೂ ನೇಮಕಾತಿಗೆ ಅರ್ಹರಲ್ಲ. ಓಕೆ ನೋಡಿ, ಎಷ್ಟೆಷ್ಟು ಅಟೆಂಪ್ಟ್ಸ್ ಇರುತ್ತೆ ನೋಡಿ. ಗೆಜೆಟೆಡ್ ಪ್ರೊಬೇಷನರ್ಸ್ ನೇಮಕಾತಿ ನಿಯಮಗಳಡಿ ವಯೋಮಿತಿಯ ಷರತ್ತಿಗೆ ಒಳಪಟ್ಟಂತೆ GM ಅವ್ರಿಗೆ 5 ಸಲ ಅವಕಾಶ ಇರುತ್ತೆ. ಇನ್ನೆಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 7 ಸಲ ಅವಕಾಶ ಇರುತ್ತೆ. SC ಮತ್ತು STಗೆ ಮಿತಿ ಇರೋದಿಲ್ಲ. ಬಟ್ ಈ ಸಲ 3 ವರ್ಷ ವಯೋಮಿತಿಯನ್ನು ಎಕ್ಸ್ಟ್ರಾ ಮಾಡಿದ್ದಾರೆ. ಅದನ್ನು ನಾವು ನೋಡೋಣ. ಅದು ಅಟೆಂಪ್ಟ್ಸ್ ಎಕ್ಸ್ಟ್ರಾ ಕೊಟ್ಟಿಲ್ಲ, ಏಜನ್ನು ರಿಲ್ಯಾಕ್ಸ್ ಮಾಡಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕಿರ್ತೀರ, ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀದೇ ಹೋದರೆ ಅದು ಅಟೆಂಪ್ಟ್ ಅಂತ ಕೌಂಟ್ ಆಗೋದಿಲ್ಲ. ಪೂರ್ವಭಾವಿ ಪರೀಕ್ಷೆಯ ಪ್ರತಿಯೊಂದು ಪ್ರಯತ್ನ ನೀವು ಪ್ರಿಲಿಮ್ಸ್ ಅಟೆಂಡ್ ಆದರೆ ಅದನ್ನು ಒಂದು ಅವಕಾಶ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ವಯಸ್ಸು ನೋಡಿ. ಜನರಲ್ ಮೆರಿಟ್ ಅವ್ರಿಗೆ 38 ವರ್ಷ, ಮಿನಿಮಮ್ 21 ಆಗಿರಲೇಬೇಕು. ಬ್ಯಾಕ್ವರ್ಡ್ ಕ್ಲಾಸಸ್ಸು ಏನು 2A 2B 3A 3B ಇದೆ 41 ವರ್ಷ. SC ST ಕ್ಯಾಟಗರಿ 1 43 ವರ್ಷ. ಇದೆಲ್ಲನೂ ಕೂಡ ಬದಲಾಗಿರೋದು ಅಲ್ವಾ. GMಗೆ ಎಷ್ಟಿತ್ತು ಮೊದಲು? 35 ಇತ್ತು, ಇವ್ರಿಗೆ 38 ಇತ್ತು, ಇವ್ರಿಗೆ 40 ಇತ್ತು. ಬಟ್ ಎಲ್ಲರಿಗೂ ಕೂಡ ಒನ್ ಟೈಮ್ ಮೆಜರು ಕೋವಿಡ್ ಆಗಿದ್ದರಿಂದ 3 ವರ್ಷಗಳು ಹೆಚ್ಚಳ ಮಾಡಿ ಸರ್ಕಾರ ಏನು ಆದೇಶ ಹೊರಡಿಸಿತ್ತು ಅದರ ಹಿನ್ನೆಲೆಯಲ್ಲಿ ಈ ಬದಲಾದ ಗರಿಷ್ಠ ವಯೋಮಿತಿಯನ್ನು ನೀವು ಗಮನಿಸ್ಬೋದು. ಇಲ್ಲಿ ನೋಡಿ ಕೆಲವೊಂದಿಷ್ಟು ಸೇವೆಗಳಿಗೆ ಇಲ್ಲಿ ನೋಡಿ DYSPಗೆ, ಕಾರಾಗೃಹ ಸೇವೆಗಳಿಗೆ, ಅಬಕಾರಿ ಉಪ ಅಧೀಕ್ಷಕರಿಗೆ ಇದಿಷ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರೋದು ಅವಶ್ಯಕತೆ ಆಗುತ್ತೆ ನೋಡಿ. ಹೈಟ್ 165 ಸೆಂಟಿಮೀಟರ್ ಇರಬೇಕು. DYSPಗೆ 168, ಕಾರಾಗೃಹ ಸೇವೆ, ಅಬಕಾರಿ ಉಪ ಅಧೀಕ್ಷಕರಿಗೆ 163. ಇಂದಿದ ರೀತಿ ನೀವು ಎದೆ ಸುತ್ತಳತೆ, ತೂಕ, ಎತ್ತರ, ಮಹಿಳೆಯರ ಕೇಸಲ್ಲಿ ನೀವು ಈ 3 ಕಂಡೀಷನ್ ನೋಡ್ಬೋದು. ಓಕೆನಾ.
ಪರೀಕ್ಷೆ ಯಾವ ಥರ ಇರುತ್ತೆ ನೋಡಿ. ಪೂರ್ವಭಾವಿ ಪರೀಕ್ಷೆ ಇಲ್ಲಿ ನೋಡಿ, ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ಸ್ ನಿಯಮಗಳು 2011ರಂತೆ ಪೂರ್ವಭಾವಿ ಪರೀಕ್ಷೆಯು ವಸ್ತುನಿಷ್ಠ ಮಲ್ಟಿಪಲ್ ಚಾಯ್ಸ್ ಮಾದರಿ 2 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳಂತೆ 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಅಂದರೆ ಪ್ರತಿ ಪೇಪರ್ 200 ಮಾರ್ಕ್ಸ್ ಇರುತ್ತೆ. ಸರಿನಾ? 2 ಗಂಟೆಗಳ ಕಾಲಾವಧಿ ಇರುತ್ತೆ. ಒಟ್ಟು 400 ಅಂಕಗಳಿರುತ್ತೆ ಇದಕ್ಕೆ. ಪತ್ರಿಕೆ 1 ಇಲ್ಲಿ ನೋಡಿ ಇಂಪಾರ್ಟೆಂಟು. ಪತ್ರಿಕೆ 1 ಏನಕ್ಕೆ ಸಂಬಂಧಪಟ್ಟಿರೋದು ನೋಡಿ. ಪತ್ರಿಕೆ 1 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳನ್ನು ಒಳಗೊಂಡಂತೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸು. ಪ್ರಶ್ನೆಗಳ ಸಂಖ್ಯೆ 40 ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಡಿವೈಡ್ ಮಾಡಿಬಿಟ್ಟಿದ್ದಾನೆ ನೀಟಾಗಿ. 80 ಮಾರ್ಕ್ಸಿಗೆ ಬರುತ್ತೆ 40 ಕ್ವಶನ್ಸು. ಹ್ಯೂಮ್ಯಾನಿಟೀಸು 60 ಕ್ವಶನ್ಸ್ ಇರುತ್ತೆ, 120 ಮಾರ್ಕ್ಸು. ಸೆಕೆಂಡ್ ಪೇಪರಲ್ಲಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್, ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟ ಜನರಲ್ ಸ್ಟಡೀಸು. ಜನರಲ್ ಸೈನ್ಸ್ ಮತ್ತು ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಥವಾ ಎಕಾಲಜಿ, ಮತ್ತು ಮೆಂಟಲ್ ಎಬಿಲಿಟಿ. ನೋಡಿ ಇಲ್ಲಿ ಯಾವ ಥರ ಅಂದರೆ, ಹ್ಯೂಮ್ಯಾನಿಟೀಸ್ ಅಂದರೆ ನಿಮಗೆಲ್ಲ ಬಂದ್ಬಿಡುತ್ತೆ. ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿಕ್ಸು, ಈ ಥರ ಎಲ್ಲ ಈ ಪಾರ್ಟಲ್ಲಿ ಬರುತ್ತೆ. ಹಂಗಂತ ಇಲ್ಲಿ ಬರಲ್ಲ ಅಂತೇನಿಲ್ಲ. ಯಾಕಂದರೆ ರಾಜ್ಯದ ಪ್ರಾಮುಖ್ಯತೆ ಸಂಬಂಧಿತ ಸಾಮಾನ್ಯ ಅಧ್ಯಯನ ಅಂದರೆ ಅಲ್ಲಿ ಮತ್ತೆ ಸ್ಟೇಟ್ ಹಿಸ್ಟ್ರಿ, ಸ್ಟೇಟ್ ಜಿಯೋಗ್ರಫಿ ಬರೋ ಸಾಧ್ಯತೆ ಇರುತ್ತೆ. ಇಲ್ಲಿ ಬರಬಾರ್ದು ಎಲ್ಲೂ ಅಂತೇಳಿ ಯಾವುದೇ ರೂಲ್ಸ್ ಇಲ್ಲ. ಬಟ್ ಇದೊಂದು ಬ್ರಾಡರ್ ಪಿಕ್ಚರೈಸೇಷನ್, ಇದು ನೀವು ಗಮನದಲ್ಲಿಡಬೇಕು. ಸರಿ ನೋಡಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳು ಅಂತ ಬಂದಾಗ ಇಲ್ಲಿ ಎನ್ವಿರಾನ್ಮೆಂಟು, ಎಕಾಲಜಿ ಬರೋಕ್ಕೆ ಸಾಧ್ಯತೆ ಇದೆ. ಸೈನ್ಸ್ ಆ್ಯಂಡ್ ಟೆಕ್ ಇಲ್ಲೂ ಕೂಡ ಬರೋಕ್ಕೆ ಸಾಧ್ಯತೆ ಇದೆ. ಆ ಥರ ಎಲ್ಲೂ ಕೂಡ ಓವರ್ಲ್ಯಾಪ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಓವರ್ಲ್ಯಾಪ್ ಆಗ್ಬೋದು, ಬಟ್ ಇದು ಒಂದು ಬ್ರಾಡರ್ ಪಿಕ್ಚರ್ ಆಫ್ ದಿಸ್ ಸಿಲೆಬಸ್. ಓಕೆನಾ? ನೆಕ್ಸ್ಟು ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಯಲ್ಲಿ ಇರುತ್ತೆ, ಅದು ಗೊತ್ತು. ಈ ಏನು ಮೆಂಟಲ್ ಎಬಿಲಿಟಿ ಕ್ವಶನ್ ನಾವು ನೋಡಿದ್ವಿ, ಇದು 10ನೇ ಕ್ಲಾಸಿನ ಒಂದು ಲೆವೆಲಲ್ಲಿ ಇರುತ್ತೆ ಅಂತೇಳಿ ಹೇಳಿದ್ದಾರೆ. ಪ್ರಕಟಿತ ರಿಕ್ತ ಸ್ಥಾನಗಳಿಗೆ ಅನುಗುಣವಾಗಿ 1:15 ಮೀಸಲಾತಿ ಅನ್ವಯ ಅವ್ರು ಏನು ಮಾಡ್ತಾರೆ, ಮೇನ್ಸ್ಗೆ ಕರೀತಾರೆ. ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರುತ್ತೆ. ಒಂದು ಪ್ರಶ್ನೆ ಅವ್ರು ತಪ್ಪು ಮಾಡಿದ್ರೆ 1/4 ಮಾರ್ಕ್ಸ್ ಕಳೀತಾರೆ. ಈಗ ಅಭ್ಯರ್ಥಿ ಒಂದೇ ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚಿನ ಉತ್ತರಗಳನ್ನು ನಮೂದಿಸಿದ್ದು ಅದರಲ್ಲಿ ಒಂದು ಉತ್ತರ ಸರಿಯಾಗಿದ್ದರೂ ಸಹ ಅದನ್ನು ತಪ್ಪು ಅಂತಲೇ ಪರಿಗಣಿಸ್ತಾರೆ. ಸರಿನಾ? ಯಾವುದಾದ್ರು ಖಾಲಿ ಬಿಟ್ಟಿದ್ರೆ ಅದನ್ನು ಪ್ರಶ್ನೆಯನ್ನು ಪರಿಗಣಿಸಲ್ಲ. ಇದು ಗೊತ್ತಿರೋದೇನೆ. ಈಗ ಪೇಪರ್ 1 ನಾವು ಸಿಲೆಬಸ್ ಡಿಟೇಲಾಗಿ ನೋಡೋದಾದರೆ ನೋಡಿ, ಪ್ರಿಲಿಮ್ಸಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್ ಅಲ್ವಾ. ನೆಕ್ಸ್ಟ್ ಮಾನವಿಕ ಶಾಸ್ತ್ರ, ಭಾರತದ ಇತಿಹಾಸ, ಕರ್ನಾಟಕವನ್ನು ಪ್ರಾಮುಖ್ಯವಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳುವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಇತಿಹಾಸದ ವಿಷಯಗಳ ಬಗ್ಗೆ ಅಭ್ಯರ್ಥಿಯ ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆ. ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ಜಾಗತಿಕ ಭೂಗೋಳಶಾಸ್ತ್ರ ಮತ್ತು ಭಾರತೀಯ ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಇಲ್ಲಿ ಬಂತು. ಸರಿನಾ? ದೇಶದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ಭಾರತದ ನಿರಂತರ ಅಭಿವೃದ್ಧಿಗೆ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆ, ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಂತೆ ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ. ಇದಿಷ್ಟು ಕೂಡ ನಿಮಗೆ ಸಿಲೆಬಸ್ಸಲ್ಲಿ ಇರ್ತಕ್ಕಂಥದ್ದು ಪೇಪರ್ 1ನಲ್ಲಿ. ಪೇಪರ್ 2 ನೋಡೋದಾದರೆ ನೋಡಿ, ರಾಜ್ಯದ ಪ್ರಾಮುಖ್ಯತೆ, ಪ್ರಸ್ತುತದ ಘಟನೆಗಳನ್ನು ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದು ನಾವು ನೋಡಿದ್ವಲ್ಲ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ. ಈ ಒಂದು ವಿಷಯದಲ್ಲಿ ಪ್ರಾವೀಣ್ಯತೆ ಬೇಕಾಗಿಲ್ಲದೆ ಆರೋಗ್ಯ, ಪರಿಸರ ವಿಜ್ಞಾನ, ಜೈವಿಕ ವೈವಿಧ್ಯತೆ ಮತ್ತು ಹವಾಮಾನದಲ್ಲಿ ಬದಲಾವಣೆಗಳು ಇವುಗಳನ್ನು ಒಳಗೊಂಡಂತೆ ಯಾವುದೇ ವಿಜ್ಞಾನ ವಿಷಯವನ್ನು ವಿಶೇಷವಾಗಿ ಅಧ್ಯಯನ ಮಾಡದಿರುವ ಒಬ್ಬ ಸುಶಿಕ್ಷಿತ ವ್ಯಕ್ತಿಯಿಂದ ನಿರೀಕ್ಷೆ ಮಾಡುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೈನಂದಿನ ಅನುಭವಗಳು, ಅವಲೋಕನೆಗಳು, ಪರಿಣಾಮಗಳು ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿ ಸಮಕಾಲೀನ ಬೆಳವಣಿಗೆಗಳನ್ನು ಈ ಒಂದು ಸಿಲೆಬಸ್ನಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈಗ ನಾವು ಜನರಲ್ ಮೆಂಟಲ್ ಎಬಿಲಿಟಿಗೆ ನೋಡೋದಾದರೆ ಇಂಗ್ಲೀಷಲ್ಲಿ ನೋಡೋಣ. ಇದನ್ನ ಜನರಲ್ ಮೆಂಟಲ್ ಎಬಿಲಿಟಿ ಕಾಂಪ್ರಹೆನ್ಷನ್ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಇರುತ್ತೆ, ಅನಾಲಿಟಿಕಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಡಿಸಿಷನ್ ಮೇಕಿಂಗು, ಪ್ರಾಬ್ಲಮ್ ಸಾಲ್ವಿಂಗು
ಬೇಸಿಕ್ ಇನ್ಯೂಮರಸಿ ನಂಬರ್ಸ್ ಆ್ಯಂಡ್ ದ ರಿಲೇಷನ್ ಆರ್ಡರ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಎಕ್ಸೆಟ್ರಾ, ಡೇಟಾ ಇಂಟರ್ಪ್ರಿಟೇಷನ್, ಈ ಚಾರ್ಟ್ಸು, ಗ್ರಾಫ್ಸು, ಟೇಬಲ್ಸು ಅದೆಲ್ಲ ನಾವು ಓದಿರ್ತೀವಿ. ಇದೆಲ್ಲನೂ ಕ್ವಶನ್ ಕೇಳ್ತಾನೆ. ಇದು ಯಾವ ಲೆವೆಲಲ್ಲಿ ಇರುತ್ತೆ ಅಂದರೆ ಕ್ಲಾಸ್ 10th ಲೆವೆಲಲ್ಲಿ ಇರುತ್ತೆ. ಮುಖ್ಯ ಪರೀಕ್ಷೆ ನೋಡೋದಾದರೆ ನೋಡಿ, ಮುಖ್ಯ ಪರೀಕ್ಷೆ ಒಟ್ಟು 5 ಪೇಪರ್ಗಳು ಇರ್ತವೆ. ಅದಕ್ಕಿಂತ ಮೊದಲು 2 ಕ್ವಾಲಿಫೈಯಿಂಗ್ ಪೇಪರ್ಸ್ ಮಾಡ್ತಾರೆ. ಇವೆರಡರಲ್ಲೂ ಕೂಡ ನೀವು ಮಿನಿಮಮ್ ಮಾರ್ಕ್ಸ್ ತೆಗಿಬೇಕಾಗುತ್ತೆ. ನೋಡೋಣ ಅದು ನೆಕ್ಸ್ಟು ಅಂತೇಳಿ, ಆಯಿತಾ. ನೆಕ್ಸ್ಟು ಎಸ್ಸೆ ಇರುತ್ತೆ ಫಸ್ಟ್ ಪೇಪರು. ನಿಮಗೆ ಗೊತ್ತು GS1, GS2, GS3, GS4 ಇದ್ರದ್ದು ಡೀಟೇಲ್ಸ್ ಸಿಲೆಬಸ್ ಕೂಡ ವೆಬ್ಸೈಟಲ್ಲಿ ಬಂದಿದೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಆಮೇಲೆ ಇಂಪಾರ್ಟೆಂಟಾಗಿ ಇಲ್ಲಿ ಇಂಟರ್ವ್ಯೂಗೆ 25 ಮಾರ್ಕ್ಸ್ ಇರುತ್ತೆ. ಇವೆಲ್ಲ ಪ್ರತಿ ಪೇಪರ್ಗೆ 250 ಮಾರ್ಕ್ಸ್ ಇರುತ್ತೆ. 3 ಗಂಟೆ ನಿಮಗೆ ಬರೆಯೋಕ್ಕೆ ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಪಡೆದ ಅಂಕಗಳು ಅರ್ಹತಾದಾಯಕವಾಗಿರ್ತವೆ. ಅವನ್ನು ಮೆರಿಟಿಗೆ ಕೌಂಟ್ ಮಾಡೋದಿಲ್ಲ. ಕನಿಷ್ಠ 35% ಅಂಕಗಳನ್ನು ಗಳಿಸಬೇಕಾಗುತ್ತೆ. ಕನಿಷ್ಠ 35% ಅಂದರೆ 150ಕ್ಕೆ ಅವರು 52 ಅಂಕಗಳನ್ನು ಪಡಿಬೇಕಾಗುತ್ತೆ. 52 ಅಂಕಗಳನ್ನು ಅವರು ಪಡಿಬೇಕಾಗತ್ತೆ. ಹಂಗಾದರೆ ಅವರು ಪಾಸ್ ಆಗ್ತಾರೆ. ಓಕೆನಾ. ಡಿಸ್ಕ್ರಿಪ್ಟಿವ್ ಪೇಪರ್ ಇದು. ಸೊ ಏನು ಮೇನ್ಸ್ ಎಕ್ಸಾಮಿನೇಷನ್ ಗೊತ್ತಿರುತ್ತೆ. ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳೆರಡರಲ್ಲೂ ಮುದ್ರಣಗೊಂಡಿರ್ತವೆ. ಅಭ್ಯರ್ಥಿಗಳು ಪತ್ರಿಕೆಯ ಉತ್ತರಗಳನ್ನು ಸಂಪೂರ್ಣವಾಗಿ ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಉತ್ತರಿಸಬಹುದು. ಗೊತ್ತಾಯ್ತಾ? ಅಂದರೆ ಈಗ ಒಂದು ಕ್ವಶನ್ ಇಂಗ್ಲೀಷಲ್ಲಿ ಬರೋದು, ಒಂದು ಕ್ವಶನ್ ಕನ್ನಡದಲ್ಲಿ ಬರೆಯೋ ಥರ ಇಲ್ಲ. ನೀವು ಬರೆದ್ರೆ ಪೂರ್ತಿ ಕನ್ನಡದಲ್ಲಿ ಬರಿಬೋದು, ಇಲ್ಲ ಪೂರ್ತಿ ಇಂಗ್ಲೀಷಲ್ಲಿ ಬರಿಬೋದು. ಈ ಒಂದು GS 1 to 4 ಮತ್ತು ಎಸ್ಸೆ ಏನಿರುತ್ತೆ ಇವು ಪದವಿ ಮಟ್ಟದ್ದಾಗಿರ್ತವೆ. ಆದರೆ ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳು ಅವು SSLC ಮಟ್ಟದ್ದಾಗಿರುತ್ತೆ. ಇದನ್ನು ನೀವು ನೆನ್ಪಿಡಬೇಕು. ನೆಕ್ಸ್ಟ್ ಇಂಟರ್ವ್ಯೂಗೆ ಬರೋದಾದರೆ ಇಂಟರ್ವ್ಯೂ 25 ಮಾರ್ಕ್ಸ್ ಇರುತ್ತೆ. ನಾವು ಅದನ್ನ ನೋಡಿದ್ವಿ. ನೋಡಿ, ಗರಿಷ್ಠ 25 ಅಂಕಗಳನ್ನು ಒಳಗೊಂಡಿರುತ್ತೆ. ಅಲ್ಲಿ ಏನು ಚೆಕ್ ಮಾಡ್ತಾರೆ ಅವರು ನೋಡಿ, ವ್ಯಕ್ತಿತ್ವ ಪರೀಕ್ಷೆಯು ಅಭ್ಯರ್ಥಿಗಳ ವೈಯಕ್ತಿಕ ಗುಣಮಟ್ಟ, ಸಿವಿಲ್ ಸೇವೆಗಳಿಗೆ ಸೂಕ್ತರೇ ಎಂಬ ಬಗ್ಗೆ, ಅಂದರೆ ನಾಯಕತ್ವದ ಗುಣ, ತೀರ್ಮಾನ ತೆಗೆದುಕೊಳ್ಳುವ ವಿವಿಧ ಮತ್ತು ಆಳವಾದ ಆಸಕ್ತಿ, ಒಂದು ಗುಂಪಿನಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ಪ್ರೇರಣಾ ಕೌಶಲ್ಯ ಹಾಗೂ ತಾರ್ಕಿಕ ಯೋಚನಾ ಸಾಮರ್ಥ್ಯಗಳ ಬಗ್ಗೆ ಈ ಒಂದು ಏನು ವ್ಯಕ್ತಿತ್ವ ಪರೀಕ್ಷೆ ನಿರ್ಣಯವನ್ನು ಮಾಡುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ 25 ಅಂಕಗಳು ಇರುತ್ತೆ. ಇದಿಷ್ಟು ನಿಮಗೆ ಬೇಸಿಕ್ ಡೀಟೇಲ್ಸು. ಇದು ನೀವು ರಿಸರ್ವೇಷನ್ ನೋಡ್ಕೋಬೋದು, ಯಾವ್ಯಾವ ಕ್ಯಾಟಗರಿಯವರು ನಿಮ್ಮ ಹತ್ರ ಇರುತ್ತೆ, ಯಾವ್ಯಾವ ನಮೂನೆಯಲ್ಲಿ ತೆಗಿಬೇಕು ಅಂತೇಳಿ ಇಲ್ಲಿದೆ. ನೀವು ಹೋಗಿ ನಿಮ್ಮ ವಿಲೇಜ್ ಅಕೌಂಟೆಂಟು ಅಥವಾ ನಿಮ್ಮ ನಾಡ ಕಚೇರಿಯಲ್ಲಿ ಕೇಳಿದ್ರೆ ಅವ್ರು ಇದೇ ಸರ್ಟಿಫಿಕೇಟ್ಸ್ನೇ ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ತುಂಬ ಇಂಪಾರ್ಟೆಂಟ್ ಇಲ್ಲಿ ನೋಡಿ, ಹಿಂದುಳಿದ ವರ್ಗಗಳ ಇವೇನೇನಿದೆ ಮೀಸಲಾತಿ ಪ್ರಮಾಣ ಪತ್ರಗಳು 5 ವರ್ಷ ಚಾಲ್ತಿಯಲ್ಲಿ ಇರುತ್ತೆ. ಅಭ್ಯರ್ಥಿಗಳು ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿ ಇರಬೇಕು. ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ ನೋಡಿ, ಹೇಳ್ಬಿಡ್ತೀನಿ. ಇಲ್ಲಿ ಏನು ಹೇಳಿದ್ದಾನೆ ಡೀಟೇಲಾಗಿ. ಈಗ 4th ಮಾರ್ಚಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 3rd ಏಪ್ರಿಲ್ಗೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಈಗ ನೀವು ನಿಮ್ಮ ಸರ್ಟಿಫಿಕೇಟು 15th ಮಾರ್ಚ್ಗೆ ಎಂಡ್ ಆಗುತ್ತೆ. ಅದರದ್ದು ಡೇಟ್ ಅಂದರೆ 5 ವರ್ಷದ ಹಿಂದೆ ನೀವು 16th ಮಾರ್ಚಿಗೆ ಮಾಡಿಸಿರ್ತೀರ ಅಂತ ಇಟ್ಕೊಳ್ಳಿ 2019ರಲ್ಲಿ. ಹಿಂಗಾದಾಗ 15 ಮಾರ್ಚ್ 2024ಕ್ಕೆ ಇದು ಎಕ್ಸ್ಪೈರ್ ಆಗುತ್ತೆ. ಈ ಒಂದು ಸರ್ಟಿಫಿಕೇಟು ಎಲಿಜಿಬಲ್ ಇರಲ್ಲ. ಇಲ್ಲಿ ಕೊಟ್ಟಿರೋ ಒಂದು ಸೆಂಟೆನ್ಸ್ ಪ್ರಕಾರ ನೋಡಿ, ಅಭ್ಯರ್ಥಿಗಳು ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರತಕ್ಕದ್ದು ಅಂಥೇಳಿ ಇದೆ. ಗೊತ್ತಾಯ್ತಾ? ನೀವು ಅರ್ಜಿ ಹಾಕೋದಿನಲ್ಲ, ನೀವು ಹೇಳ್ಬೋದು, ನಾನು ಕೇಳಿದ್ದೀನಿ ಕೆಲವರು ಹೇಳೋದು, ಅದಕ್ಕೋಸ್ಕರ 10th ಮಾರ್ಚ್ಗೆ ನೀವು ಅಪ್ಲೈ ಮಾಡಿಬಿಡ್ತೀರ. 10th ಮಾರ್ಚ್ಗೆ ಅಪ್ಲೈ ಮಾಡ್ತೀರಾ, ನಿಮ್ಮ ಸರ್ಟಿಫಿಕೇಟ್ 15thವರೆಗೂ ಇದೆ. ಸೊ ಹಂಗಾಗಿ ನೀವು ಆ ಡೇಟ್ ಒಳಗಡೆ ಅಪ್ಲೈ ಮಾಡಿರೋದ್ರಿಂದ ಕೆಲವರು ಏನು ವಾದ ಮಾಡೋದು ಅಂದರೆ ಎಲಿಜಿಬಲ್ ಅಂದರೆ ಆ ಸರ್ಟಿಫಿಕೇಟ್ ನಡೆಯುತ್ತೆ ಅಂಥೇಳಿ. ಬಟ್ ಮುಂದೆ ಸಮಸ್ಯೆ ಆಗ್ಬೋದು. ಇಲ್ಲಿ ನೋಡಿ ಕ್ಲಿಯರಾಗಿ ಕೊಟ್ಟಿದ್ದಾನೆ, ಅಭ್ಯರ್ಥಿಗಳು ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು, ನೀವು ಅರ್ಜಿ ಸಲ್ಲಿಸುವ ದಿನಾಂಕ ಅಂತ ಹೇಳಿಲ್ಲ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಯಾವುದಿಲ್ಲಿ? 4th ಏಪ್ರಿಲು, 3rd ಏಪ್ರಿಲು. ಕೊನೆಯ ದಿನಾಂಕದಂದು ಚಾಲ್ತಿ ಇರಬೇಕು. ಕೊನೆಯ ದಿನಾಂಕದ ತನಕ ಚಾಲ್ತಿ ಇರಬೇಕು ನಿಮ್ಮ ಸರ್ಟಿಫಿಕೇಟು. ಅಂದರೆ 3rd ಏಪ್ರಿಲ್ವರೆಗೂ ಕೂಡ ಇದು ಚಾಲ್ತಿಯಲ್ಲಿ ಇರಬೇಕು. 4th ಏಪ್ರಿಲ್ಗೆ ಎಕ್ಸ್ಪೈರ್ ಆದರೂ ಪ್ರಾಬ್ಲಮ್ ಇಲ್ಲ, ಬಟ್ ಅದ್ರ ಹಿಂದೆ ಎಕ್ಸ್ಪೈರ್ ಆಗಬಾರ್ದು.
ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ ಬರುತ್ತೆ, ಏನು ಅಂದರೆ ಈಗ ಮೊದಲಿನ ಥರ ಇಲ್ಲ. ನಮ್ಮ ನಾಡ ಕಚೇರಿ 5.0 ಏನು ಬಂದಿದೆ ವೆಬ್ಸೈಟು, ಅದರಲ್ಲಿ ನಿಮ್ಮ ಹಳೆಯ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗದ ಹೊರತು ಇನ್ನೊಂದು ಸರ್ಟಿಫಿಕೇಟ್ ತಗೊಳಕ್ಕೆ ಸಾಧ್ಯ ಇಲ್ಲ. ಸೊ ಇದು ಒಂದು ಸಿಸ್ಟಮೆಟಿಕಲ್ ಎರರ್ ಅಂತಲೇ ಹೇಳ್ಬೋದು. ಈಗ ಈ ವ್ಯಕ್ತಿ ಇವನೇನೋ 15ಕ್ಕೆ ಎಂಡ್ ಆಗುತ್ತೆ, ಮಾಡಿಸಿದ್ರೆ ಒಂದು ವಾರದಲ್ಲಿ ಕೊಡ್ಬೋದು ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ಯಾರೋ ಒಬ್ಬನ ಸರ್ಟಿಫಿಕೇಟು 2 ಏಪ್ರಿಲ್ಗೆ ಎಂಡ್ ಆಗ್ತೈತೆ, ಅವಾಗ ಏನು ಮಾಡೋಕ್ಕಾಗುತ್ತೆ? ಅವನು ಒಂದು ದಿನದಲ್ಲಿ ಸರ್ಟಿಫಿಕೇಟ್ ತಗೊಳಕ್ಕಂತೂ ಸಾಧ್ಯ ಇಲ್ಲ. ಸೊ ಇಲ್ಲಿ ಇದಕ್ಕೊಂದು ಸೊಲ್ಯೂಷನ್ ಇದೆ ನೋಡಿ, ಯಾವ ಥರ ನೀವು ಇದಕ್ಕೆ ಸೊಲ್ಯೂಷನ್ನು ನೋಡ್ಕೋಬೋದು ಅಂತ ಹೇಳಿದ್ರೆ, ನೀವು ಯಾವ್ದಾರು ಒಂದು ಲ್ಯಾಂಗ್ವೇಜಲ್ಲಿ ತಗೊಂಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಸರ್ಟಿಫಿಕೇಟ್ ತಗೊಂಡಿರ್ತೀರಾ ಅಂತ ಇಟ್ಕೊಳ್ಳಿ, ಅದು 2 ಏಪ್ರಿಲ್ ಅಥವಾ ಅಪ್ಲಿಕೇಶನ್ ಮುಗಿಯೋ ಡೇಟಲ್ಲಿ ಅದಕ್ಕಿಂತ ಮುಂಚೆನೇ ಮುಗಿದೋಗೋ ಸಿಚುವೇಶನ್ ಇದ್ದರೆ, ನೀವು ಇವತ್ತೇ ಏನು ಮಾಡಿ ಅಂದರೆ ಇಂಗ್ಲೀಷ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿ, ಇಂಗ್ಲೀಷ್ ಸರ್ಟಿಫಿಕೇಟ್ಗೆ. ಸೊ ನೀವು ಕನ್ನಡ ತಗೊಂಡಿದ್ರೆ ಇಂಗ್ಲೀಷಲ್ಲಿ ತಗೊಳ್ಳಿ. ಸೊ ಇಂಗ್ಲೀಷ್ ತೊಗೊಂಡು ಅದನ್ನೇ ಇಲ್ಲಿ ಅಪ್ಲೈ ಮಾಡಿ. ಅಕಸ್ಮಾತ್ ನೀವು ಇಂಗ್ಲೀಷಲ್ಲಿ ತಗೊಂಡಿದ್ರಿ, ನೀವೇನು ಮಾಡಿ ಕನ್ನಡ ಸರ್ಟಿಫಿಕೇಟ್ ತೊಗೊಳ್ಳಿ, ಕನ್ನಡ ಸರ್ಟಿಫಿಕೇಟ್ ತಗೊಂಡು ಅದನ್ನು ಅಪ್ಲೈ ಮಾಡಿ. ಸೊ ಅದು ಮತ್ತೆ ನೀವು ತಗೊಂಡ ದಿನದಿಂದ 5 ವರ್ಷದ ತನಕ ಇರೋದ್ರಿಂದ ಏನು ಸಮಸ್ಯೆ ಬರೋದಿಲ್ಲ. ಇದೊಂದು ಸೊಲ್ಯೂಷನ್ ನೀವು ನೋಡ್ಕೋಬೋದು. ಓಕೆನಾ? ನೆಕ್ಸ್ಟ್, ಈ ಕ್ಯಾಟಗರಿಗಳನ್ನ ಬಿಟ್ಟು ಬೇರೆಯವ್ರಿಗೆಲ್ಲ ಕೂಡ ಅವು ಜೀವಿತ ಅವಧಿಯವರೆಗೆ ಅಥವಾ ಸರ್ಕಾರ ರದ್ದು ಮಾಡೋವರೆಗೆ ಸಿಂಧುತ್ವ ಇರೋದ್ರಿಂದ ಅವ್ರಿಗೆ ಏನೂ ಸಮಸ್ಯೆ ಆಗೋದಿಲ್ಲ. ಇನ್ನು ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕರಿಗೆ ಏನೇನು ಕಂಡೀಷನ್ಸು ಎಲ್ಲ ಕೂಡ ಇಲ್ಲಿ ಡೀಟೇಲ್ ಆಗಿದೆ, ನೀವು ಇದನ್ನು ನೋಡ್ಕೋಬೋದು. ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಇದಿಷ್ಟು ಈ ಒಂದು ನೋಟಿಫಿಕೇಷನ್ನ ಡೀಟೇಲ್ ಸೂಚನೆಗಳು. ಇಲ್ಲಿ ಕೆಳಗಡೆ ಎಲ್ಲ ನಿಮ್ಗೆ ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅದೆಲ್ಲನೂ ಕೂಡ ನೀಟಾಗಿ ಕೊಟ್ಟಿದ್ದಾರೆ, ನೀವು ಒಂದು ಸಲ ನೋಡ್ಕೋಬೋದು. ನಿಮ್ಮ ಕ್ಯಾಟಗರಿಗೆ ಅನುಗುಣವಾಗಿ ನಿಮಗೆ ಗೊತ್ತಾಗುತ್ತೆ, ಆಯಿತಾ? ಇದೆಲ್ಲ ಹೊಸ ರೋಸ್ಟರ್ ಆಗಿರೋದ್ರಿಂದ ನಿಮಗೆ ಯಾವ ಥರ ಕಾಣುತ್ತೆ, ಮೊದಲು GME ಕೊಡ್ತಾರೆ ಕ್ಯಾಟಗರಿ ಸೀಟ್ಸನ್ನು, ಆಮೇಲೆ SC ಕೊಡ್ತಾರೆ, ST ಕೊಡ್ತಾರೆ, ಕ್ಯಾಟಗರಿ 1 ಕೊಡ್ತಾರೆ, 2A ಕೊಡ್ತಾರೆ, 2B ಕೊಡ್ತಾರೆ, 3A ಕೊಡ್ತಾರೆ, 3B ಕೊಡ್ತಾರೆ. ಸೊ ಈ ಥರ ವರ್ಗೀಕರಣ ಆಗಿರುತ್ತೆ. ಅದೇ ನೀವು ಬೇರೆ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ನೋಡಿ, ಪ್ರತಿಯೊಂದು ರಿಸರ್ವೇಷನ್ ಪ್ಯಾಟ್ರನ್ ನೋಡಿದ್ರು ನಿಮಗೆ ಅದು ಗೊತ್ತಾಗ್ಬಿಡುತ್ತೆ. ಇಲ್ಲೂ ಪೋಸ್ಟ್ ಜಾಸ್ತಿ ಇರೋದ್ರಿಂದ ಕಡೆವರೆಗೂ ಬರುತ್ತೆ ರಿಸರ್ವೇಷನು, ಇಲ್ಲೂ ಪೋಸ್ಟ್ ಜಾಸ್ತಿ ಇರೋದ್ರಿಂದ ಕಡೆವರೆಗೂ ಬರುತ್ತೆ ರಿಸರ್ವೇಷನು. ಕೆಲವೊಂದು ಕಡೆ ಕಮ್ಮಿ ಇರೋ ಕಡೆ ನೋಡಿ, ಇಲ್ಲಿ ನೋಡಿ, ಇದು 2Bಗೆ ಎಂಡ್ ಆಗುತ್ತೆ, ಅಲ್ಲಿಂದ ಮುಂದೆ ಪೋಸ್ಟ್ಗಳಿಲ್ಲ ಹಂಚಿಕೆ ಮಾಡೋಕ್ಕೆ. ಇಲ್ಲಿ ಒಂದೇ ಪೋಸ್ಟ್ ಇರೋದ್ರಿಂದ ಫಸ್ಟ್ ಯಾವ ಕ್ಯಾಟಗರಿ ಬರುತ್ತೋ ಅವ್ರಿಗೆ ಸಿಗುತ್ತೆ. ಸೇಮ್ ಇಲ್ಲಿ 2Aಗೆ ಎಂಡ್ ಆಗುತ್ತೆ, ಇಲ್ಲೂ ಕೂಡ 2Aಗೆ ಎಂಡ್ ಆಗಿದೆ. ಇಲ್ಲಿ ನೋಡಿ 2Bವರೆಗೂ ಬಂದು ಎಂಡ್ ಆಗಿದೆ. ಇಲ್ಲಿ ಪೋಸ್ಟ್ ಜಾಸ್ತಿ ಇರೋದ್ರಿಂದ 3Bವರೆಗೂ ಬಂದು ಎಂಡ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ 2Bಗೆ ಎಂಡ್ ಆಗಿದೆ. ಇಲ್ಲೂ ಪೋಸ್ಟ್ ಜಾಸ್ತಿ ಇರೋದ್ರಿಂದ 3Bವರೆಗೂ ಬಂದು ಎಂಡ್ ಆಗಿದೆ. ಇಲ್ಲಿ ನೋಡಿ 2Aಗೆ ಎಂಡ್ ಆಗಿದೆ. ಇಲ್ಲಿ ಜಸ್ಟ್ 3ಕ್ಕೆ ಸಿಕ್ಕಿದೆ, ಟಾಪ್ ಏನು 3 ಇದ್ದಾವೆ ಅವ್ರಿಗೆ ಮಾತ್ರ, ಕೆಳಗಡೆ ಅವ್ರಿಗೆ ಇಲ್ಲ. ಸೊ ಹಂಗಾಗಿ ಪೋಸ್ಟ್ ಎಲ್ಲೆಲ್ಲಿ ಜಾಸ್ತಿ ಇದೆ ಅಲ್ಲಿ ಕೆಳಗಿನ ರಿಸರ್ವೇಷನ್ ಪ್ಯಾಟ್ರನ್ಸ್ಗೂ ಸಿಕ್ಕಿದೆ, ಪೋಸ್ಟ್ ಕಮ್ಮಿ ಇರೋ ಕಡೆ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ 2Bವರೆಗೂ ಬಂದಿದೆ, ಇಲ್ಲೂ 2Aವರೆಗೂ ಬಂದಿದೆ, 2Aವರೆಗೂ ಬಂದಿದೆ. ಅಂದರೆ ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈಗ ಜನರಲ್ ಮೆರಿಟಲ್ಲಿ ಕಾಂಪೀಟ್ ಮಾಡೋರು ಎಲ್ಲರೂ ಕೂಡ ಕಾಂಪೀಟ್ ಮಾಡ್ತಾರೆ, ದಟ್ಸ್ ಫೈನ್, ಅಲ್ಲಿ ಏನು ಮ್ಯಾಟ್ರ್ ಆಗೋಲ್ಲ. ಬಟ್ ಈ ಕ್ಯಾಟಗರಿಗಳು ಏನಿದ್ದಾವೆ, ಮೇಲ್ ಬರ್ತಕ್ಕಂಥ ಕ್ಯಾಟಗರಿಗಳು SC ST ಕ್ಯಾಟಗರಿ 1 2A 2B ಇವ್ರಿಗೆ ಅನುಪಾತದಲ್ಲಿ ಉಳಿದಂಥ ಕ್ಯಾಟಗರಿಗಳು, ಈಗ ನಾವು ಕ್ಯಾಟಗರಿ 1 2Aವರೆಗೂ ಬಂದಿದ್ದಾವೆ, ಇನ್ನು ಉಳಿದಂಥವೇನು 2B 3A 3Bಗಳಿಗೆ ತುಂಬಾ ಕಮ್ಮಿ ಪೋಸ್ಟ್ಗಳು ಈ ಒಂದು ನೋಟಿಫಿಕೇಷನಲ್ಲಿ ಸಿಕ್ಕಿದೆ ಅಂತೇಳಿ ಹೇಳ್ಬೋದು. ಸೊ ನೀವು ಇದನ್ನು ಗಮನಿಸ್ಬೋದು, ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಸಿಕ್ಕಿದ್ದಾವೆ ಅಂಥೇಳಿ. ಇಲ್ಲಿ ನಿಮ್ಮ ಕ್ಯಾಟಗರಿ ಅಥವಾ ನೀವು ಏನೇ ರಿಸರ್ವೇಷನ್ ತಗೋತೀರಾ ಅದ್ರದ್ದು ಸರ್ಟಿಫಿಕೇಟ್ ಯಾವ ಥರ ಇರಬೇಕು ಅಂತ ಹೇಳಿದೆ ನೋಡಿ. ಇದು ಬ್ಯಾಕ್ವರ್ಡ್ ಕ್ಲಾಸಸ್ದು, ಇದು ನೋಡಿ ಕ್ಯಾಟಗರಿ 1ಗೆ ಸಂಬಂಧಪಟ್ಟಿದ್ದು, ಇಲ್ಲಿ SC STಗೆ ಸಂಬಂಧಪಟ್ಟಿದ್ದು, ಈ ಥರ ನೋಡಿ ಈ ಒಂದು ನಮೂನೆಯಲ್ಲಿ ನೀವು ರಿಸರ್ವೇಷನ್ ಸರ್ಟಿಫಿಕೇಟ್ಸ್ನ ತಗೋಬೇಕಾಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಟೇಲಾಗಿ ಮೇನ್ಸ್ ಸಿಲೆಬಸ್ನ ನೋಡೋಣ.